ಜನವರಿ 22ನೇ ತಾರೀಕು ಕೋಟ್ಯಾಂತರ ಹಿಂದೂಗಳು ಕಾಯ್ತಾ ಇರುವಂತ ಆ ಗಳಿಗೆ ಬಂದೇ ಬಿಟ್ಟಿದೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಈಗ ಮೂರ್ತಿ ನಿರ್ಮಾಣದ ಕಾರ್ಯವನ್ನ 3 ಜನ ಮಾಡ್ತಾ ಇದ್ದಾರೆ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವಂತ ಮೂರ್ತಿಗೆ ಆಯ್ಕೆ ಪ್ರಕ್ರಿಯೆ ರಿಪಬ್ಲಿಕ್ ಕನ್ನಡದಲ್ಲಿ ಬೇರೆಲ್ಲೂ ಕೂಡ ಇಲ್ಲದಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಬೆಂಗಳೂರಿನ ಗಣೇಶ್ ಭಟ್, ಮೈಸೂರಿನ ಅರುಣ್ ಯೋಗಿರಾಜ್, ಸತ್ಯನಾರಾಯಣ್ ಪಾಂಡೆ ಈ ಮೂವರಿಂದ ಪ್ರತ್ಯೇಕವಾಗಿ ಮೂರ್ತಿಯನ್ನು ಕೆತ್ತನೆ ಮಾಡಲಾಗುತ್ತೆ. 5 ವರ್ಷದ ಬಾಲರಾಮನ ಮೂರ್ತಿ ಕೆತ್ತನೆಯನ್ನು ಮಾಡಲಾಗುತ್ತೆ. ರಾಮಲಲ್ಲ ಅಂದರೆ ಬಾಲರಾಮನ 5 ವರ್ಷದ ಬಾಲರಾಮ ಮೂರ್ತಿಯನ್ನು ಕೆತ್ತನೆ ಮಾಡ್ತಾ ಇದ್ದಾರೆ 3 ಜನ ಪ್ರತ್ಯೇಕವಾಗಿ. ಯಾವುದರಲ್ಲಿ ಹೆಚ್ಚಾಗಿ ದೈವಿಕ ಕಳೆ ಹಾಗೂ 5 ವರ್ಷದ ಮಗುವಿನ ಮುಗ್ಧತೆ, ಆ ಶ್ರೀರಾಮಚಂದ್ರನ ಬಾಲ್ಯದ ಆ ಮುಗ್ಧತೆ ಮತ್ತು ಆ ವರ್ಚಸ್ಸು ಕಾಣುತ್ತೋ ಆ ಮೂರ್ತಿ ಪುಣ್ಯ ಪ್ರತಿಷ್ಠಾಪನೆ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇಂದು ಅಯೋಧ್ಯೆಯಲ್ಲಿ ನಡೀತಾ ಇರುವ ಆಯ್ಕೆ ಪ್ರಕ್ರಿಯೆ, ಸೆಲೆಕ್ಷನ್ ಕಮಿಟಿ ಸದಸ್ಯರಿಂದ ವೋಟಿಂಗ್ ಆಗುತ್ತೆ. ವೋಟಿಂಗ್ ಆಗಿ ಯಾವ ಮೂರ್ತಿಗೆ ಹೆಚ್ಚು ವೋಟ್ ಬಂದಿರುತ್ತೆ ಆ ಮೂರ್ತಿಯನ್ನು ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಜನವರಿ 22ರಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದಕ್ಕೆ ವೋಟಿಂಗ್ ಪ್ರಕ್ರಿಯೆ ಮೂಲಕ, ಅಂದರೆ ಹೇಗೆ ಅಂತ ಹೇಳಿದರೆ 3 ಜನ ಶಿಲ್ಪಿಗಳು ಮೂರ್ತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯವರಾಗಿ ಬೆಂಗಳೂರಿನ ಗಣೇಶ್ ಭಟ್, ಮೈಸೂರಿನ ಅರುಣ್ ಯೋಗಿರಾಜ್, ಸತ್ಯನಾರಾಯಣ್ ಪಾಂಡೆ ಈ ಮೂವರು. ವೋಟಿಂಗ್ ಮೂಲಕ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಯಾವ ಮೂರ್ತಿ ಅನ್ನೋದು ಮತ್ತಷ್ಟು ಮಾಹಿತಿಯೊಂದಿಗೆ ಅಯೋಧ್ಯೆಯ ಆ ಪುಣ್ಯ ನೆಲದಿಂದ ನಮ್ಮ ಸೀನಿಯರ್ ಆ್ಯಂಕರ್ ಸ್ಮಿತಾ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸ್ಮಿತಾ, ಪ್ರಾಣ ಪ್ರತಿಷ್ಠಾಪನೆ, ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಮೂರ್ತಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ಓವರ್ ಟು ಯು ಸ್ಮಿತಾ. ಧನ್ಯವಾದ ರಂಜಿತ್. ಪ್ರಮುಖವಾಗಿ ಇಡೀ ಅಯೋಧ್ಯೆಯ ಮುಖ್ಯ ಭಾಗ ಅಂತಂದರೆ ಅಯೋಧ್ಯೆ ನಗರಿಯ ಮಧ್ಯಭಾಗದಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂತಹ ಭವ್ಯ ರಾಮ ಮಂದಿರ. ಅದರಲ್ಲೂ ಮುಖ್ಯ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಅಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ರಾಮಲಲ್ಲನ ವಿಗ್ರಹ. ಈ ರಾಮಲಲ್ಲನ ವಿಗ್ರಹದ ಕೆತ್ತನೆಗೆ ಒಟ್ಟು 3 ಮಂದಿ ಪ್ರಖ್ಯಾತ ಶಿಲ್ಪಿಗಳಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಬಹಳ ಹೆಗ್ಗಳಿಕೆಯ ವಿಚಾರ ಕನ್ನಡಿಗರಿಗೆ ಏನಪ್ಪ ಅಂತಂದರೆ, ಈ 3 ಪೈಕಿ 2 ಕನ್ನಡ ನೆಲದವರು. ಒಬ್ಬರು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಗಣೇಶ್ ಭಟ್ರಾದರೆ ಮತ್ತೊಬ್ಬರು ಮೈಸೂರು ಮೂಲದ ಅರುಣ್ ಯೋಗಿರಾಜ್, ಹಾಗೆ ಮತ್ತೊಬ್ಬರು ಹೊರ ರಾಜ್ಯದವರು ಸತ್ಯನಾರಾಯಣ ಪಾಂಡೆ. ಈ ಸ್ಮಿತಾ, ಈಗ 3 ಮೂರ್ತಿಗಳನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಒಂದು ಮೂರ್ತಿಯನ್ನು ಬಾಲರಾಮನ ಆ ಒಂದು ಮುಗ್ಧತೆಯ ತೇಜಸ್ಸಿರುವಂಥ ಮೂರ್ತಿಯನ್ನು 22ನೇ ತಾರೀಕು ಪ್ರತಿಷ್ಠಾಪನೆ ಆಗುತ್ತೆ. ಇನ್ನುಳಿದಂಥ ಮೂರ್ತಿಗಳನ್ನು ಏನು ಮಾಡ್ತಾರೆ? ಆ ಕುರಿತಾಗಿ ಹೆಚ್ಚಿನ ವಿವರ ಏನಿದೆ ಸ್ಮಿತಾ? ಎಸ್ ರಂಜಿತ್, ನನಗೆ ಸಂಪರ್ಕ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ನೀವು ಮಾತನಾಡ್ತಾ ಇದ್ದಿದ್ದು, ಹಾಗಾಗಿ ಅರ್ಧಕ್ಕೆ ನಿಲ್ಲಿಸ್ತೆ. ನಾನು ಹೇಳ್ತಾ ಇದ್ದೆ ನೋಡಿ, 3 ಅವಕಾಶವನ್ನು ಮಾಡಿಕೊಡ್ಲಾಗಿರೋದು 2 ಕನ್ನಡಿಗರು, ಹಾಗೆ ಮತ್ತೊಬ್ಬರು ಹೊರ ರಾಜ್ಯದ ಸತ್ಯನಾರಾಯಣ್ ಪಾಂಡೆ ಅಂತ ಹೇಳಿ. ಈ 3 ಕೂಡ ಪ್ರತ್ಯೇಕವಾಗಿ ಮೂರ್ತಿಯ ಕೆತ್ತನೆ ಕಾರ್ಯವನ್ನು ಮಾಡಿದ್ದಾರೆ. ರಂಜಿತ್, ನಮಗೆ ಗೊತ್ತಿರೋ ಹಾಗೆ ನೇಪಾಳದ ಗಂಡಕಿ ನದಿ ತೀರದಿಂದ ಬರೋಬ್ಬರಿ 140 ಮಿಲಿಯನ್ ವರ್ಷಗಳ ಹಳೆಯ ಸಾಲಿಗ್ರಾಮ ಶಿಲೆಯನ್ನು ತರಿಸಲಾಗಿತ್ತು. 2 ಪ್ರತ್ಯೇಕ ಶಿಲೆಗಳನ್ನು ರಾಮನ ಮೂರ್ತಿಯ ಕೆತ್ತನೆಗೆ ಅಂತ ಹೇಳಿ. ಆದರೆ ಈ 3 ಶಿಲ್ಪಿಗಳು ಈ ಒಂದು ಕಲ್ಲು ಸೂಕ್ತವಾಗೋದಿಲ್ಲ ಅನ್ನೋ ಒಂದು ಏಕಮತದ ಅಭಿಪ್ರಾಯವನ್ನು ನೀಡಿದ ಹಿನ್ನೆಲೆಯಲ್ಲಿ ಮೈಸೂರಿನ HD ಕೋಟೆ, ಹಾಗೆ ಕೋಲಾರ, ಹೀಗೆ ಬೇರೆ ಬೇರೆ ಭಾಗ, ಮಕ್ಕರಾನ್, ಹೀಗೆ ಬೇರೆ ಬೇರೆ ಭಾಗದಿಂದ ಮತ್ತಷ್ಟು ಶಿಲೆಗಳನ್ನು ತರಿಸಿ ಅದನ್ನು ಕೋಲಾರದಲ್ಲಿ ಟೆಸ್ಟಿಂಗ್ ಮಾಡಲಾಗಿದೆ. ಯಾವ ಶಿಲೆ, ಯಾವ ಕಲ್ಲು ಸೂಕ್ತವಾಗುತ್ತೆ ರಾಮನ ಮೂರ್ತಿಯ ನಿರ್ಮಾಣಕ್ಕೋಸ್ಕರ ಅಂತ ಹೇಳಿ ಎಲ್ಲ ಪರೀಕ್ಷೆಯ ನಂತರದಲ್ಲಿ 3 ಪ್ರತ್ಯೇಕ ಶಿಲೆಗಳನ್ನು 3 ಮಂದಿ ಶಿಲ್ಪಿಗಳಿಗೆ ನೀಡಲಾಗಿದೆ. ಈ ಕೆತ್ತನೆ ಕಾರ್ಯ ಬಹುತೇಕ ಕಂಪ್ಲೀಟ್ ಆಗಿದೆ ರಂಜಿತ್. ಈಗ ಸದ್ಯಕ್ಕೆ 3 ಜನ ಶಿಲ್ಪಿಗಳು ಕೆತ್ತನೆ ಮಾಡಿರುವಂತಹ ಈ 3 ಪ್ರತ್ಯೇಕ ರಾಮನ ಮೂರ್ತಿಗಳನ್ನು ಆಯ್ಕೆ ಸಮಿತಿಯ ಮುಂದೆ ಇರಿಸಲಾಗಿದೆ. ಯಾವ ಮೂರ್ತಿಯಲ್ಲಿ ಅತಿ ಹೆಚ್ಚಿನ ದೈವಿಕ ಕಳೆ ಇದೆಯೋ, ಯಾವ ಮೂರ್ತಿಯಲ್ಲಿ ಅತಿ ಹೆಚ್ಚಿನ 5 ವರ್ಷದ ಬಾಲರಾಮನ ಮುಗ್ಧತೆಯ ಸ್ವರೂಪಗಳು ಕಾಣಲಿಕ್ಕೆ ಸಿಗುತ್ತೋ ಅದನ್ನು ಮಾನದಂಡವಾಗಿಟ್ಕೊಂಡು ವೋಟಿಂಗ್ ನಡೆಸಲಾಗುತ್ತೆ. ಈಗ ಆಲ್ರೆಡಿ ಅಯೋಧ್ಯೆಯಲ್ಲಿ ಆ ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಹಾಗೆ ಈ 3 ಮಂದಿ ಶಿಲ್ಪಿಗಳು ಕೂಡ ಅಯೋಧ್ಯೆಯಲ್ಲಿದ್ದಾರೆ. ಮೈಸೂರಿನ ಅರುಣ್ ಯೋಗಿರಾಜ್ ನಮ್ಮ ಪ್ರತಿನಿಧಿ ವಿನೋದ ಮಾತನಾಡಿಸಿದ್ದಾರೆ ಕೂಡ ಅವರನ್ನು. ಈ 3 ಶಿಲ್ಪಿಗಳ ಪೈಕಿ ಯಾರು ಕೆತ್ತನೆ ಮಾಡಿರುವ ಬಾಲರಾಮ
ರಾಮನ ವಿಗ್ರಹ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಅತಿ ಹೆಚ್ಚು ಓಟನ್ನು ಪಡ್ಕೊಳ್ಳುತ್ತೋ ಅದನ್ನು ಇವತ್ತು ಆಯ್ಕೆ ಮಾಡಲಾಗತ್ತೆ. ಅದೇ ಮೂರ್ತಿಯನ್ನು ಜನವರಿ 22ನೇ ತಾರೀಕು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಕೂರಿಸಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 51 ಅಡಿ ಎತ್ತರದ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಯಾಕೆ ಇಷ್ಟೇ ಎತ್ತರ ಅನ್ನೋ ಪ್ರಶ್ನೆಗೆ ಉತ್ತರ, ಪ್ರತಿ ರಾಮನವಮಿಯ ದಿನ ರಾಮನ ಜನ್ಮ ದಿನಾಚರಣೆಯನ್ನು ಆಚರಿಸುವ ದಿನದಂದು ಸೂರ್ಯನ ರಶ್ಮಿ ಸರಿಯಾಗಿ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗುವಂತಹ ಆ ರಾಮನ ವಿಗ್ರಹದ ಲಲಾಟ ಭಾಗ ಅಂದರೆ ಹಣೆಯ ಭಾಗದ ಮೇಲೆ ಸೂರ್ಯನ ಕಿರಣ ಬೀಳೋ ರೀತಿಯಲ್ಲಿ ವಿಜ್ಞಾನಿಗಳು ಹಾಗೆ ಎಂಜಿನಿಯರ್ಗಳು ಗರ್ಭಗುಡಿಯ ನಿರ್ಮಾಣವನ್ನು ಮಾಡ್ತಾ ಇರೋದು. ಹೀಗಾಗಿ ಸರಿಯಾಗಿ 51 ಅಡಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇ ಆದಲ್ಲಿ ಸರಿಯಾಗಿ ಅದರ ಹಣೆಯ ಭಾಗಕ್ಕೆ ಆ ಸೂರ್ಯ ಕಿರಣ ಬಂದು ತಲುಪತ್ತೆ. ಹೀಗಾಗಿ 3 ಮೂರ್ತಿಗಳು ಕೂಡ ಅದೇ ಸಮಾನಾಂತರದ ಎತ್ತರದಲ್ಲಿ ಕೆತ್ತಲಾಗಿದೆ. ಇವತ್ತು ಅದರ ಆಯ್ಕೆ ಪ್ರಕ್ರಿಯೆ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಬಹುತೇಕ ಸಂಜೆ ವೇಳೆಗೆ ನಿರ್ಧಾರವಾಗುತ್ತೆ ಜನವರಿ 22ನೇ ತಾರೀಕು ಯಾವ ರಾಮನ ಮೂರ್ತಿ ಅಂದರೆ ಯಾವ ಶಿಲ್ಪಿ ಕೆತ್ತನೆ ಮಾಡಿರುವ ರಾಮನ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆಗತ್ತೆ ಅಂತ ಹೇಳಿ. ರಂಜಿತ್. ಓಕೆ, ಥ್ಯಾಂಕ್ ಯು ಸ್ಮಿತಾ ನಿಮ್ಮೆಲ್ಲ